ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ನಾನಾ ವಿಧ ದರ್ಶನಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವೆಲ್ಲ ಯಾಕೆ ಪರಿಚಯ ಮಾಡಿಕೊಡ್ಲಿಕ್ಕಂತಾರಂದ್ರೆ, ಎಲ್ಲ ದರ್ಶನಗಳನ್ನು ಹೇಳಿ ವೀರಶೈವ ದರ್ಶನ, ಶಟಸ್ಥಲ ದರ್ಶನ ಹೇಳಿದ್ರೆ ಏನಾಗ್ತದಂದ್ರೆ ಈ ಎಲ್ಲ ದರ್ಶನಗಳಿಗಿಂತ ಅದು ಹೆಚ್ಚು ಮಹತ್ವದ್ದು ಅಂತ ಗೊತ್ತಾಗೋದಕ್ಕೆ ಈ ರೀತಿ ಸುತ್ತಮುತ್ತಲಿರುವ ಎಲ್ಲ ಸಿದ್ಧಾಂತಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದರೊಳಗೆ ಪ್ರಪ್ರಥಮವಾಗಿ ಸಾಂಖ್ಯ ದರ್ಶನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಆ ಒಂದು ಅಧ್ಯಯನದಲ್ಲಿ ಬುದ್ಧಿಯು ಅಚೇತನವಾದ ಪ್ರಕೃತಿಯ ವಿಕಾರವಾದರೂ ಸತ್ವಗುಣದ ಅಧಿಕತೆಯಿಂದ ದರ್ಪಣ ಮಾಧ್ಯಮದಂತೆ ಪುರುಷನನ್ನ ಪ್ರತಿಬಿಂಬಿಸುತ್ತದೆ. ಇಲ್ಲಿ ಏನು ವಿಚಿತ್ರ ಅಂತಂದ್ರೆ, ಪ್ರಕೃತಿ ಜಡ ಅದ, ಪುರುಷ ಚೇತನ ಅದ. ಆ ಪ್ರಕೃತಿ ಮತ್ತು ಪುರುಷ ಎರಡು ಜಡಚೇತನಗಳು ವಿರುದ್ಧವಾದಂತ ಗುಣ ಸ್ವಭಾವಗಳುಳ್ಳಂಥವು. ಅವೆರಡೂ ಒಂದೇ ಕಡೆ ಇದ್ದದ್ದು ಹೆಂಗಪ್ಪ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗಾಗಿ ಇಲ್ಲಿ ಸ್ವಚ್ಛ ಹೇಳಕತ್ತಾರ. ಆ ಒಂದು ಪ್ರಕೃತಿ ವಿಕಾರ ಆಗಿ ಒಂದು ಬುದ್ಧಿ ಅಂತ ಆಗ್ಯದ. ಆ ಬುದ್ಧಿ ಏನ್ ಮಾಡ್ಯದ, ಸತ್ವಗುಣಗಳನ್ನ ಅಧಿಕವಾಗಿ ಅಳವಡಿಸಿಕೊಂಡಾಗ, ಸತ್ವಗುಣಗಳನ್ನ ಅಧಿಕವಾಗಿ ಅಳವಡಿಸಿಕೊಳ್ಳೋದಂತಂದ್ರೇನು, ತಾನು ಶುದ್ಧವಾಗಿ ಆನಂದವಾಗಿ ಸುಖವಾಗಿ ಹಿತವಾಗಿ ಇರಬೇಕು. ಇಡೀ ಜಗತ್ತು ಕೂಡ ಶುದ್ಧ ಸಿದ್ಧ ಪ್ರಸಿದ್ಧವಾಗಿ ಎಲ್ಲ ಆನಂದ, ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ, ಒಳ್ಳೆ ಭಾವನೆ, ಇದು ಸತ್ವಗುಣ. ಈ ಒಂದು ಸಾತ್ವಿಕ ಗುಣದಿಂದ ಪ್ರೀತಿ, ದಯೆ, ಕ್ಷಮೆ, ಸಹನೆ, ಪರೋಪಕಾರ ಏನೆಲ್ಲ ಮಾಡುವಂತ ಗುಣಗಳು ಬರ್ತವ. ಅವೆಲ್ಲ ಮಾಡೋದ್ರಿಂದ ಏನಾಗ್ಬಿಡ್ತದ ಅಂದ್ರೆ, ಬುದ್ಧಿ ಏನಾಗ್ತದ, ಒಂದು ಕನ್ನಡಿ ಆದಂಗೆ ಆಗ್ಬಿಡ್ತದ. ಬುದ್ಧಿ ಸ್ವಚ್ಛ ಆಗ್ಬಿಡ್ತದ. ಬುದ್ಧಿ ಒಳಗಿನ ಮಲಿನತೆಗಳು, ಅಂತಃಕರಣದ ಮಲಿನತೆ ಎಲ್ಲ ಹೋಗಿ ಸ್ವಚ್ಛ ಆಗ್ತದ. ಸ್ವಚ್ಛ ಆದಾಗ ಏನಾಯ್ತು, ಚೇತನದ ಪ್ರತಿಬಿಂಬ ಆ ಬುದ್ಧಿ ಒಳಗೆ ಉಂಟಾಗ್ತದೆ. ಬುದ್ಧಿ ಜಡ ಅದ, ಚೇತನದ ಪ್ರತಿಬಿಂಬ ಅದು ಏನ್ ಜಡ ಅದ, ಚೇತನ ಅದರ. ಅದು ಏನೂ ಅಲ್ಲದು, ಸುಮ್ಮನೆ ಪ್ರತಿಬಿಂಬ ಅಷ್ಟೇ. ಅದಕ್ಕೆ ಜಡನೂ ಅನ್ಲಕ್ ಬರಲ್ಲ, ಚೇತನ ಅನ್ಲಕ್ ಬರಲ್ಲ. ಪ್ರತಿಬಿಂಬ, ಚೇತನದ ಪ್ರತಿಬಿಂಬ. ಆ ಪ್ರತಿಬಿಂಬ ಬುದ್ಧಿ ಒಳಗ ಉಂಟಾಗಿ ಏನಾಗ್ತದ, ಆ ಬುದ್ಧಿ ಒಳಗೆ ಏನು ಪ್ರತಿಬಿಂಬ ಉಂಟಾಗ್ಯದ, ಆ ಒಂದು ಪ್ರತಿಬಿಂಬ ಹೆಂಗಿರ್ತದ ಅಂತಂದ್ರ, ತಾನೇ ಪರಮಾತ್ಮ, ತಾನೇ ಬ್ರಹ್ಮ ಅನ್ನುವ ಹಾಗೆ ಆ ಕಲ್ಪಿತ ಪುರುಷ ಆಗಿ ಪರಿವರ್ತನೆ ಆಗ್ತದ. ಅಲ್ಲಿ ಜೀವ ಅಂತೇಳಿ ಒಂದು ಬುದ್ಧಿ ಒಳಗ ಉಂಟಾದ ಪ್ರತಿಬಿಂಬನೇ ಆಭಾಸ, ಜೀವ ಅಂತೇಳಿ ಕಲ್ಪಿತ ಪುರುಷ ಅಂತಾರ. ಅದು ಏನ್ ಮಾಡ್ತದ ಅಂತಂದ್ರ, ಚೈತನ್ಯ ರೂಪನಾದ ಪುರುಷನು ಅದನ್ನು ತನ್ನ ಪ್ರತಿಬಿಂಬವೆಂದು ಅರಿಯಲಾರದೆ ತಾನೇ ಅದು ಎನ್ನುವ ಅವಿವೇಕ ಜ್ಞಾನದಿಂದ ಪ್ರಕೃತಿಯ ಬಂಧನಕ್ಕೆ ಸಿಲುಕಿಕೊಳ್ಳುತ್ತಾನೆ. ಇದಕ್ಕೆ ನೆರವು ನೀಡುವಂತೆ ನಂತರದ ತತ್ವ ಅಹಂಕಾರವು ಪುರುಷನನ್ನ ಬಂಧನದಲ್ಲಿ ಬಿಗಿಯುತ್ತದೆ. ಪುರುಷನು ಅನುಭವಗಳನ್ನು ತನ್ನದೆಂದು ತಿಳಿದು ಸಂತೋಷ ಹಾಗೂ ದುಃಖಕ್ಕೆ ಸಿಲುಕಿಕೊಳ್ಳುತ್ತಾನೆ. ಅವ ಪುರುಷ, ಪ್ರತಿಬಿಂಬ ರೂಪವಾದ ಪುರುಷ, ಕಲ್ಪಿತ ಪುರುಷ ಏನ್ ಮಾಡ್ತಾನ, ಆ ಅಂತಃಕರಣದಲ್ಲಿ ಉಂಟಾಗುವ ಸುಖ ದುಃಖಾದಿಗಳು ತನಗೆ ಅಂತೇಳಿ ತಿಳ್ಕೊಂಡು ಅವನು ದುಃಖಿ ಆಗಿಬಿಡ್ತಾನ. ಹೀಗಾಗಿ ಜನ್ಮಾಂತರಗಳಲ್ಲಿ ಅಲಿಯುವಂತಾಗ್ತಾನೆ. ಇವೆಲ್ಲ ಪರಿಣಾಮಗಳಾಗ್ತವೆ. ಮತ್ತಿತರ ಪ್ರಕೃತಿಯ ವಿಕಾರಗಳು ಹುಟ್ಟಿ ಬಂದು ವ್ಯಕ್ತಿ ಅಲ್ಲದ ಪುರುಷ ತತ್ವವು
ನಾವು ದಿನ ಜೀವನದಲ್ಲಿ ವ್ಯಾವಹಾರಿಕವಾಗಿ ವ್ಯಕ್ತಿ ಎನ್ನುವಂತ ರೀತಿಯಲ್ಲಿ ಜೀವಿ ಎನ್ನಿಸಿಕೊಳ್ಳುತ್ತಾನೆ. ಅವ ಎಲ್ಲ ವ್ಯವಹಾರಗಳನ್ನು ಮಾಡಿ ಜೀವಿ ಎನ್ನಿಸ್ಕೊತಾನೆ. ಹೀಗೆ ನಡೆಯುತ್ತದೆ ಅವನ ಬಂಧನ. ಸಾಂಖ್ಯ ದರ್ಶನದ ಭಾಷೆಯಲ್ಲಿ ಹೇಳುವ ಹಾಗಿದ್ದರೆ ಪ್ರಕೃತಿಯ ಪ್ರವೃತ್ತಿಗೆ ಕಾರಣ ಪುರುಷನಿಗೆ ಭೋಗವನ್ನು ನೀಡುವರು. ಪ್ರಕೃತಿಯ ಪ್ರವೃತ್ತಿ ಏನಪ್ಪಾ ಅಂತಂದ್ರೆ ಪುರುಷನಿಗೆ ಭೋಗ ನೀಡೋದಕ್ಕೆ ಅದು ಬಂದದ. ಹಾಗೆಯೇ ಇದೇ ಪ್ರಕೃತಿಯು ಅನುಭವವನ್ನು ನೀಡುವುದರ ಮೂಲಕವೇ ವ್ಯಕ್ತಿಯಲ್ಲಿ ಜಿಜ್ಞಾಸೆಯನ್ನು ಉಂಟು ಮಾಡಿ ಏನ್ ಮಾಡ್ತದ, ಅದಕ್ಕೆ ಭೋಗ ಕೊಟ್ಟು ಸುಖ ದುಃಖಾದಿಗಳು ಕೊಟ್ಟು ಇವೆಲ್ಲ ಯಾಕೆ ನನಗಾಗ್ಲಕತ್ತವ ಅಂತೇಳಿ ಜಿಜ್ಞಾಸೆನೂ ಆ ಪ್ರಕೃತಿಯ ಮೂಲಕನೇ ಉಂಟಾಗಿ ಕಡೆಗೆ ಮೋಕ್ಷದ ಅರ್ಥಕ್ಕೆ ಎಡೆಮಾಡಿ ಕೊಡ್ತದ. ಈ ರೀತಿ ಪ್ರಕೃತಿ ಆ ಒಂದು ಸಾಧಕನಿಗೆ ಸಹಾಯ ಮಾಡ್ತದ. ತನಗೆ ತಾನೇ ಅವನ ದೃಷ್ಟಿಯಿಂದ ಮಾಯವಾಗಿ ಬಿಡುತ್ತದೆ. ಆ ಪ್ರಕೃತಿ ಏನಾಗ್ತದ, ತಾನೇ ಆ ಒಂದು ಸಾಧಕನ ದೃಷ್ಟಿಯಿಂದ ಮಾಯವಾಗಿ ಅಲ್ಲಿ ಕೇವಲ ಚೇತನ ಒಂದೇ ಉಳಿತದೆ. ಈ ರೀತಿ ಹೇಳಿ ಇದಕ್ಕೆ ಉದಾಹರಣೆ ಒಂದೇನು ಕೊಡ್ತಾರೆ, ನರ್ತಕಿ ಪ್ರೇಕ್ಷಕರ ಮುಂದೆ ನರ್ತಿಸಿ ತನ್ನಷ್ಟಕ್ಕೆ ತಾನೇ ರಂಗಸ್ಥಳದಿಂದ ಮರೆಯಾಗುವಂತೆ ಪ್ರಕೃತಿ ಏನ್ ಮಾಡ್ತದ, ಪುರುಷನ ದರ್ಶನದಿಂದ ಮರೆಯಾಗಿ ಬಿಡ್ತದೆ. ಆಗ ಪುರುಷ ತಾನೇ ತಾನಾಗುತ್ತಾನೆ. ಹೀಗಾಗಿ ಸಾಂಖ್ಯಕಾರಿಕೆ ಹೇಳುವಂತೆ ಪುರುಷನಿಗೆ ತಾನು ಕೇವಲ ಸಾಕ್ಷಿ, ನಿಷ್ಕ್ರಿಯ, ಎಲ್ಲ ಕ್ರಿಯೆ ಪರಿಣಾಮ ಬಂಧ ಮೋಕ್ಷ ಎಲ್ಲವೂ ಪ್ರಕೃತಿಯದೇ ಎಂದು ಪ್ರಕೃತಿ 7 ವಿಧಗಳಲ್ಲಿ ತನಗೆ ತಾನೇ ಬಂಧಿಸಿಕೊಂಡು ಒಂದು ವಿಧದಲ್ಲಿ ಮುಕ್ತಿಯನ್ನು ಹೊಂದುತ್ತದೆ ಅನ್ನಂತ ಮಾತಿಗೆ ಅಲ್ಲಿ ನಿಂತು ಬಿಟ್ಟಿತ್ತು. ಪುರುಷನಿಗೇನದ, ತಾನು ಕೇವಲ ಸಾಕ್ಷಿ ಮತ್ತು ನಿಷ್ಕ್ರಿಯ. ಅಲ್ಲಿ ಏನ್ ನಡೀತದೆ, ಎಲ್ಲ ಕ್ರಿಯೆ ಪರಿಣಾಮ ಬಂಧ ಮೋಕ್ಷ ಎಲ್ಲ ಪ್ರಕೃತಿಯದೇ, ನಂದೇನಿಲ್ಲ, ನಾ ಸಾಕ್ಷಿ ಅದೀನಿ, ನಾ ನಿಷ್ಕ್ರಿಯ ಅದೀನಿ ಅಂತ ತಿಳ್ಕೊಂಡು ಅವನು 7 ರೀತಿಯಲ್ಲಿ ಬಂಧನಕ್ಕೊಳಗಾಗಿ ಒಂದು ರೀತಿಯಲ್ಲಿ ಮುಕ್ತಿ ಆಗ್ತಾನ ಅಂತ ಹೇಳ್ತಾರೆ. ಅದು 7 ರೀತಿ ಅನ್ನೋದು ಏನದ ಅದು ಮುಂದೆ ನೋಡ್ಬೇಕು. ಈಗೇನದಪ್ಪ ಅಂದ್ರೆ ಸಾಂಖ್ಯ ದರ್ಶನದಲ್ಲಿ ಹಲವು ವಿಶೇಷ ವಿಚಾರಗಳು, ಸಾಂಖ್ಯ ದರ್ಶನದ ಹಲವು ವಿಶೇಷ ವಿಚಾರಗಳು, ಸ್ಪೆಷಲ್ ಆಗಿ ತಿಳ್ಕೊಳ್ಳಬೇಕಾದಂತ ವಿಚಾರಗಳು ಏನದವಪ್ಪ ಅಂದ್ರೆ, ಸಾಂಖ್ಯ ದರ್ಶನದ ಪ್ರಕಾರ ಪುರುಷರು ಅನೇಕ, ಆದರೆ ಪ್ರಕೃತಿ ತತ್ವ ಒಂದೇ. ಇದು ಭಾರಿ ಅದ ನೋಡಿ. ಪ್ರಕೃತಿ ತತ್ವ ಒಂದೇ, ಪುರುಷರು ಅನೇಕ. ಪುರುಷ ಬಹುತ್ವಕ್ಕೆ ಕಾರಣ, ಪುರುಷರು ಅನೇಕ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಜನನ ಮರಣಗಳು ಪ್ರತ್ಯೇಕ. ಒಬ್ಬ ಹುಟ್ಟಿದಾಗ ಮತ್ತೊಬ್ಬ ಹುಟ್ಟುವುದಿಲ್ಲ, ಹಾಗೆಯೇ ಒಬ್ಬ ಸತ್ತರೆ ಮತ್ತೊಬ್ಬ ಸಾಯುವುದಿಲ್ಲ. ಅಲ್ಲದೆ ಪ್ರತಿಯೊಬ್ಬನ ಅನುಭವವು ಪ್ರತ್ಯೇಕ. ಹಿಂಗದ ನೋಡ್ರಿ ಸಾಂಖ್ಯ ದರ್ಶನದ ಚಿಂತನೆಗಳು ಹೆಂಗದ ನೋಡಿದ್ರೆ, ಪುರುಷ ಅನೇಕ, ಪ್ರಕೃತಿ ಏಕ್. ಯಾಕಪ್ಪ ಅಂದ್ರೆ ಪುರುಷರು ಹುಟ್ಟೋದು ಸಾಯೋದು ಮಾಡ್ತಿರ್ತಾರ. ಒಬ್ಬರು ಹುಟ್ಟಿದ್ರೆ ಇನ್ನೊಬ್ರು ಹುಟ್ಟಲ್ಲ, ಒಬ್ಬರು ಸತ್ತರೆ ಇನ್ನೊಬ್ರು ಸಾಯಲ್ಲ, ಒಬ್ಬರಿಗೆ ದುಃಖ ಆದ್ರೆ ಇನ್ನೊಬ್ಬರಿಗೆ ದುಃಖ ಆಗಲ್ಲ, ಒಬ್ಬರಿಗೆ ಸುಖ ಆದ್ರೆ ಇನ್ನೊಬ್ಬರಿಗೆ ಸುಖ ಆಗಲ್ಲ. ನಿಮ್ ವೇದಾಂತ ಏನ್ ಹೇಳ್ತದ್ರಿ? ಪುರುಷ ಏಕ್, ಪ್ರಕೃತಿ ಅನೇಕ. ಪ್ರಕೃತಿ ಒಳಗೆ ಸತ್ವ ರಜ ತಮ ಗುಣಗಳದವ. ಆ ಪುರುಷನಲ್ಲಿ ಏನದಪ್ಪ ಅಂತಂದ್ರೆ ಅವ ಒಂದೇ ಅದನ. ಆ ಪ್ರಕೃತಿ ಒಳಗ ಸತ್ವಗುಣ ಇದ್ದಾಗ ಆ ಒಂದು ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸ್ತದ. ಮತ್ತೆ ಅದು ರಾಡಿ ಇತ್ತು ಅಂತಂದ್ರೆ ಅಸ್ಪಷ್ಟ ಕಾಣುತ್ತದ. ಮತ್ತೆ ಅದು ಪೂರ್ತಿ ಗಟ್ಟಿ ಇತ್ತು, ಕೆಸರಗಟ್ಲೆ ಇತ್ತು ಅಂತಂದ್ರ ಅಲ್ಲಿ ಪ್ರತಿಬಿಂಬನೇ ಇರಂಗಿಲ್ಲ. ಅವರವರ ಅಂತಃಕರಣದ ಪರಿಶುದ್ಧಿಗೆ ಅನುಸಾರವಾಗಿ ಅವರವರ ಅಂತಃಕರಣದಲ್ಲಿ ಆ ಪರಮಾತ್ಮನ ಪ್ರತಿಬಿಂಬ ಉಂಟಾಗ್ತದ. ಮತ್ತೆ ಅವರವರ
ಕರ್ಮಗಳಿಗನುಸಾರವಾಗಿ ಅವರವರು ಸುಖ ದುಃಖಗಳು ಅನುಭವಿಸ್ತಿರ್ತಾರೆ. ಒಬ್ಬರಿಗಾದ ದುಃಖ ಇನ್ನೊಬ್ಬರಿಗೆ ಆಗಲ್ಲ ಅಂತಂದ್ರೆ ಅವರ ಅಂತಃಕರಣಗಳಲ್ಲಿ ಏನ್ ಪಾಪ ಮಾಡಿ ಬಂದ್ರೆ ಅದು ಅವರು ಅನುಭವಿಸ್ತಿರ್ತಾರೆ, ಏನ್ ಪುಣ್ಯ ಮಾಡಿದ್ರೆ ಅದು ಅವರು ಅನುಭವಿಸ್ತಾರೆ. ಈ ರೀತಿ ವೇದಾಂತ ಚಿಂತನ ಇದು ಬೇರೆನೇ ಅದ. ಪ್ರತಿಯೊಬ್ಬ ಪುರುಷನ ಅನುಭವಕ್ಕೆ ವಿಷಯವಾಗಿ ಬರತಕ್ಕ ಪ್ರಕೃತಿಯ ಅಂಶ ಬೇರೆ ಬೇರೆ. ಆತನ ಬಹಿಕರಣ ಮತ್ತು ಅಂತಃಕರಣಗಳು ಒಂದೇ ಪ್ರಕೃತಿಯ ವಿವಿಧ ಅಂಶಗಳಾಗಿದ್ದು ಅವನ ಅನುಭವಕ್ಕೆ ಬರುವ ಬಾಹ್ಯ ಪ್ರಪಂಚವೆಂಬ ವಿಷಯವೂ ಪ್ರತ್ಯೇಕವಾಗಿರುತ್ತದೆ. ಪರಿಣಾಮದ ದಶೆಯಲ್ಲಿ ಎಂದರೆ ವಿಕೃತಿ ರೂಪದಲ್ಲಿ, ಈ ಪ್ರಕೃತಿ ವಿಕೃತಿ ಆದಾಗ ಪ್ರಕೃತಿಯು ಅನೇಕವಾಗಿದ್ದರೂ ಇವೆಲ್ಲವೂ ಒಂದೇ ಮೂಲ ಪ್ರಕೃತಿಯ ವಿಕಾರಗಳು ಎಂದು ಸಾಂಖ್ಯರು ನಂಬುತ್ತಾರೆ. 24 ತತ್ವಗಳಾದರೂ ಸಹಿತ ಅದು ಒಂದೇ ಪ್ರಕೃತಿಯ ವಿಕಾರಗಳು ಅಂತ ಸಾಂಖ್ಯರು ನಂಬಿ, ಹೀಗೆಯೇ ಎಲ್ಲ ಪುರುಷರನ್ನು ಒಂದೇ ಪುರುಷ ತತ್ವದ ಅಂಶಗಳೆಂದಾಗಲಿ ಪರಿಣಾಮವೆಂದಾಗಲಿ ಪ್ರತಿಬಿಂಬವೆಂದಾಗಲಿ ಏಕೆ ತಿಳಿಯಬಾರದು ಎನ್ನುವ ಪ್ರಶ್ನೆಗೆ ಸಾಂಖ್ಯಕಾರಕ್ಕೆ ಉತ್ತರ ನೀಡುವುದೇ ಇಲ್ಲ. ಅಲ್ಲಿ ಉತ್ತರ ಸಿಗಂಗೇ ಇಲ್ಲ. ಅವ್ರು ಅಷ್ಟು ಅಂದುಬಿಟ್ಟಾರಷ್ಟೇ. ಅವ್ರ ಅನುಭವ, ಅವ್ರ ಕಾಲಘಟ್ಟದಾಗ ಅವ್ರಿಗೆ ಏನು ಅನುಭವ ಆಗ್ಯದ ಅಷ್ಟೇ ಹೇಳ್ಯಾರ ಅವರಷ್ಟೇ. ಮುಂದೆ ಬಂದ ವೇದಾಂತಗಳು ಇದನ್ನು ಸ್ಪಷ್ಟಪಡಿಸುತ್ತಾ ಪುರುಷ ಪ್ರಕೃತಿ ತತ್ವಗಳ ಪರಸ್ಪರ ವಿಪರೀತ ಭಿನ್ನ ತತ್ವಗಳೆಂದು ಪ್ರತಿಪಾದಿಸುವ ಸಾಂಖ್ಯ ದರ್ಶನ ಅವುಗಳ ಒಟ್ಟು ಸೇರುವಿಕೆಯನ್ನ ಸಮಂಜಸವಾಗಿ ಪ್ರತಿಪಾದಿಸಲು ಅಸಾಧ್ಯ ಎನ್ನುತ್ತವೆ. ಪುರುಷ ಕೇವಲ ಮತ್ತು ನಿಷ್ಕ್ರಿಯ ತ್ರಿಗುಣಾತೀತ, ಆದರೆ ಪ್ರಕೃತಿ ಪುರುಷ ಕೇವಲ ಒಬ್ಬನೇ ಅದನ್ನು, ನಿಷ್ಕ್ರಿಯ ಅದನ್ನು, ತ್ರಿಗುಣಾತೀತದನು. ಆದರೆ ಪ್ರಕೃತಿ ಏನದ ಕೇವಲ ಒಂದೇ ಇಲ್ಲ, ಅದು ಪ್ರಸವಧರ್ಮಿ. ಪ್ರಸವಧರ್ಮಿ ಅಂತಂದ್ರೆ ಅನೇಕ ಆಗ್ತದ. ಮತ್ತೆ ಪರಿಣಾಮಧರ್ಮಿ, ತ್ರಿಗುಣಾತ್ಮಕ, ಸಕ್ರಿಯ. ಒಂದು ಚೇತನವಾದರೆ ಮತ್ತೊಂದು ಅಚೇತನ ಅಥವಾ ಜಡ. ಹೀಗಿರುವುದರಿಂದ ಇವುಗಳ ಪರಸ್ಪರ ಸಂಬಂಧ ಹೇಗೆ ಆದೀತು? ಪ್ರಕೃತಿಯು ಪುರುಷನ ಭೋಗಕ್ಕಾಗಿ ಮತ್ತು ಮೋಕ್ಷಾರ್ಥಕ್ಕಾಗಿ ಪರಿಣಾಮ ಹೊಂದುತ್ತದೆ ಎಂದರೆ ಜಡತತ್ವವಾಗಿ ಅದರ ಈ ರೀತಿಯ ಚಿಂತನೆ ಹೇಗೆ ಸಾಧ್ಯ ಆದೀತು? ಅದು ತಾನೇನದತ್ತೆ ಪ್ರಕೃತಿಗೆ ಗೊತ್ತಿಲ್ಲ. ಅದು ಹೋಗಿ ಹೋಗಿ ಯಾದಕ್ಕೆ ಪ್ರಕೃತಿ ಏನ್ ಮಾಡ್ತದಂತ ಪುರುಷನ ಭೋಗಕ್ಕಾಗಿ ಮೋಕ್ಷಾರ್ಥಕ್ಕಾಗಿ ಪರಿಣಾಮ ಹೊಂದುತ್ತದೆ. ಪುರುಷನ ಭೋಗಾರ್ಥ ಅದಕ್ಕೇನು ಗೊತ್ತೇ ಇಲ್ಲ. ಈಗ ಒಂದು ಬದ್ನಿಕಾಯಿ ತಂದು ಹೋಳಲಕತ್ತೀರಿ, ಅದು ಪ್ರಕೃತಿ. ಅದು ಅದಕ್ಕೇನಾರ ಅದ ಏನು ನಿಮ್ಗೆ ಹೊಟ್ಟೆ ತುಂಬಿಸ್ಬೇಕಂತ ಕಾಯಿಪಲ್ಯದ ತಂದು ಹೋಳ ಅಡಿಗೆ ಮಾಡ್ಲಕತ್ತೀರಿ, ರೊಟ್ಟಿ ಮಾಡಿ ಜೋಳ ಮಾಡಿ ಗೋಧಿ ಮಾಡಿ ಚಪಾತಿ ಮಾಡಿ ಉಳ್ಳಕತ್ತೀರಿ. ಅವಕ್ಕೇನಾರ ಜ್ಞಾನ ಅದ ಏನ್ರಿ? ನಿಮ್ಮ ಭೋಗಕ್ಕಾಗಿ ನಾನು ರೊಟ್ಟಿ ಆಗಿದ್ದೇನೆ, ನಿಮ್ಮ ಭೋಗಕ್ಕಾಗಿ ನಾ ತರಕಾರಿ ಆಗಿದ್ದೇನೆ ಅಂತಂತವೇನವೇನಾರ ಹಂಗೇನಿಲ್ಲ. ಇವ್ರದ್ದು ಕಲ್ಪನೆ ಹಂಗದ. ಪ್ರಕೃತಿಯು ಪುರುಷನ ಭೋಗಕ್ಕಾಗಿ ಮತ್ತು ಮೋಕ್ಷಾರ್ಥಕ್ಕಾಗಿ ಪರಿಣಾಮ ಹೊಂದುತ್ತದೆ. ಈ ರೀತಿ ಅವರು ಕಲ್ಪನೆ ಮಾಡ್ತಾರೆ. ಮೋಕ್ಷಾರ್ಥಕ್ಕಾಗಿ ಹೊಂದುತ್ತದೆ ಅನ್ನೋದು ಯಾರು ಒಪ್ಪಂಗಿಲ್ಲ. ಎಂದರೆ ಈ ಜಡತತ್ವವಾಗಿ ಅದರ ಈ ರೀತಿಯ ಚಿಂತನ ಹೇಗೆ ಸಾಧ್ಯ ಆದೀತು? ಅಲ್ಲದೆ ಪುರುಷ ಪ್ರಕೃತಿಗಳು ಪರಸ್ಪರ ವಿಪರೀತ ತತ್ವಗಳಾಗಿರುವುದರಿಂದ ಅವುಗಳ ಸಂಪರ್ಕಗೊಳಿಸಲು ಪ್ರತ್ಯೇಕವಾದ ತತ್ವ ಇಲ್ಲದೆ ಪುರುಷ ಬಂಧವಾಗಲಿ ಪ್ರಕೃತಿಯ ಬಂಧವಾಗಲಿ ಸಾಧ್ಯವಾಗದು. ಹಾಗೆಯೇ ಅವುಗಳ ಮೋಕ್ಷವಾಗಲಿ ಸಾಧ್ಯವಾಗದು. ಪ್ರಕೃತಿ ಪುರುಷನನ್ನೇ ಹಿಡ್ಕೋಬೇಕು, ಪುರುಷ ಪ್ರಕೃತಿಯನ್ನಾದ್ರೂ ಹಿಡ್ಕೋಬೇಕು. ಅವು ಯಾವುದೂ ಸಾಧ್ಯನೇ ಇಲ್ಲ. ಅವೆಲ್ಲ ವಿರುದ್ಧ ಧರ್ಮಗಳದವ. ಅವು ಹೆಂಗ್ ಒಂದಕ್ಕೊಂದು ಹಿಡ್ಕೋತವ. ಹಿಂಗಾಗಿ ಅವುಗಳಿಂದ ಮೋಕ್ಷ ಸಾಧ್ಯ ಇಲ್ಲ ಅಂತ ವಿಚಾರ ಮಾಡಿದಾಗ ಅಷ್ಟೇ ಅಲ್ಲ, ಪುರುಷ ತತ್ವ ವ್ಯಾಪಕವಾದದ್ದು ಮತ್ತು ವಿಭುವಾದದ್ದು. ವ್ಯಾಪಕ ಅದ ಮತ್ತು ವಿಭು. ಆದರೆ ಪ್ರಕೃತಿ ತತ್ವ
ಪುರುಷ ತತ್ವ ವ್ಯಾಪಕವಾದದ್ದು ಅಥವಾ ವಿಭುವಾದದ್ದು. ಹಾಗೆಯೇ ವ್ಯಾಪಕ ಅಂದ್ರೆ ಸರ್ವ ವ್ಯಾಪಕ ಅಂದ್ರೂ ಒಂದೇ, ವಿಭು ಅಂದ್ರೂ ಒಂದೇ. ಹಾಗೆ ಮೂಲ ಪ್ರಕೃತಿಯು ಸಹ ವ್ಯಾಪಕವಾದದ್ದು. ಅದರ ವಿಕಾರಗಳು ಆಗದೇ ಇರಬಹುದು. ಪುರುಷ ಪ್ರಕೃತಿಗಳು ಈ ರೀತಿಯಲ್ಲಿ ವ್ಯಾಪಕತ್ವಗಳಾಗಿರುವುದರಿಂದ ಮತ್ತೊಂದು ತಾತ್ವಿಕ ಕ್ಲಿಷ್ಟತೆಗೆ ಎಡೆ ಇದೆ. ಎರಡೂ ವ್ಯಾಪಕ ಅಂತಾರ. ಎರಡೂ ವ್ಯಾಪಕ ಇದ್ರೂ ಸಹಿತ ಹೆಂಗದಂತಂದ್ರ ಇದು ಪುರುಷಂದು ವ್ಯಾಪಕತ್ವ ಹೆಂಗದಂತಂದ್ರ ನಿಷ್ಕಿಂಚಿತ್ತದು, ಅನ್ಲಿಮಿಟೆಡ್ ಅದದು ಪುರುಷನ ವ್ಯಾಪಕತ್ವ. ಅದರ ಪ್ರಕೃತಿದೇನದ ಲಿಮಿಟೆಡ್ ಅದ. ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇಲ್ಲದಂಗ ಅದಾವ. ಅದು ವ್ಯಾಪಕ ಅದ, ಇದು ವ್ಯಾಪಕ ಅದ ಅಂತ ಹೇಳ್ತಾರ. ಮತ್ತೊಂದು ಕ್ಲಿಷ್ಟತೆಗೆ ಎಡೆ. ಎರಡು ಸೇಮ್ ಇದ್ದದ್ದಕ್ಕೆ ಇನ್ನೂ ಒಂದು ಸಮಸ್ಯೆ ಉಂಟು ಮಾಡ್ಯಾರ. ಎರಡು ವ್ಯಾಪಕ ಅದಾವ ಅಂತ ಹೇಳಿ. ಹೆಂಗಂತಂದ್ರ ಪುರುಷನಿಗೆ ಪ್ರಕೃತಿಗೆ ಹೆಂಗ್ ಮಾಡ್ತಾರಪ್ಪ ಅಂದ್ರ, ಪುರುಷ ಹೆಂಗದನ ಒಂದು ಓಣಿ ಇದ್ದಂಗನ, ಪ್ರಕೃತಿ ಹೆಂಗದ ಆ ಓಣ್ಯಾಗಿರೋ ಮನಿಗಳು ಇದ್ದಂಗದವು. ಆ ಎಲ್ಲ ಮನಿಗಳಕ್ಕಿಂತ ಅದು ಓಣಿ ದೊಡ್ಡದಲ್ರಿ. ಪುರುಷನಿಗೆ ಪ್ರಕೃತಿಗೆ ವ್ಯತ್ಯಾಸ. ಏಸರೆ ಮನಿ ಇರ್ಲಕ್ಕ ಎಲ್ಲ ಮನಿಗಳಕ್ಕಿಂತ ಆ ಓಣಿ ದೊಡ್ಡದು. ಅದೇ ರೀತಿ ಮುಂದೆ ಏನ್ ಮಾಡ್ತಾರ, ಒಂದು ರಾಜ್ಯ ತಗೋತಾರ. ಪ್ರಕೃತಿ ಹೆಂಗದ, ರಾಜ್ಯದೊಳಗಿನ ಜಿಲ್ಲೆಗಳಿದ್ದಂಗದ. ಮತ್ತೆ ರಾಜ್ಯ ಪುರುಷ ಹೆಂಗದನ, ರಾಜ್ಯ ಇದ್ದಂಗದನ. ಆ ಜಿಲ್ಲೆಗಳು ಎಷ್ಟೇ ದೊಡ್ಡ ಇದ್ರು ಸಹಿತ ಅವೆಲ್ಲಕ್ಕಿಂತ ದೊಡ್ಡದು ರಾಜ್ಯ ಹೌದಾ ಅಲ್ಲ, ಹಿಂಗೆ ಕೇಳ್ಕೊತೋತಾರ. ಪ್ರಕೃತಿ ತಾಲೂಕ ಇದ್ದಂಗ, ಎಲ್ಲ ತಾಲೂಕಗಳಿಗಿಂತ ದೊಡ್ಡದು ಜಿಲ್ಲಾ ಹೌದಾ ಅಲ್ಲ, ಹಿಂಗ. ಮತ್ತೆ ಎಲ್ಲ ದೇಶಗಳಿಗಿಂತ ದೊಡ್ಡದು ಬ್ರಹ್ಮಾಂಡ ಹೌದಾ ಅಲ್ಲ. ಅದಕ್ಕೆ ಪ್ರಕೃತಿಯ ವ್ಯಾಪಕತ್ವಕ್ಕ ಪುರುಷನ ವ್ಯಾಪಕತ್ವಕ್ಕ ವ್ಯತ್ಯಾಸ ಅದ ಅಂತ ಹೇಳ್ಕೊತ ಹೋಗ್ತಾರ. ಆದ್ರೆ ಇಲ್ಲಿ ಆ ತರ ವ್ಯತ್ಯಾಸದ ಬಗ್ಗೆ ಏನು ಪ್ರಸ್ತಾಪ ಇಲ್ಲದಕ್ಕೆ ಇಲ್ಲಿ ಇನ್ನ ಒಂದು ಪ್ರಾಬ್ಲಮ್ ಅದ ಈ ಸಾಂಖ್ಯದೊಳಗ. ಪುರುಷ ಸನ್ನಿಧಿಯಿಂದ ಪ್ರಕೃತಿಯು ಪರಿಣಾಮ ಒಳಗಾಗಿ ಪುರುಷನ ಬಂಧನಕ್ಕೆ ಕಾರಣವಾಗುತ್ತದೆ ಎನ್ನುವ ಸಾಂಖ್ಯವು ಪುರುಷನ ಮೋಕ್ಷವನ್ನು ಹೇಗೆ ಸಾಧಿಸುತ್ತದೆ? ಈ ಸಾಂಖ್ಯ ಪುರುಷನಿಗೆ ಮೋಕ್ಷ ಹೆಂಗ ಸಾಧಿಸ್ತದ, ಪುರುಷನನ್ನು ಒಳಪಡಿಸ್ತದ. ಸುಖ ದುಃಖಾದಿಗಳನ್ನ ಈ ಪ್ರಕೃತಿ ಆ ಪುರುಷನಿಗೆ ಕೊಟ್ಟು ಅದನ್ನ ಬಂಧನಕ್ಕೊಳಪಡಿಸ್ತದ. ಇದು ಮೋಕ್ಷ ಹೆಂಗ ಕೊಡಿಸ್ತದ? ವ್ಯಾಪಕ ತತ್ವಗಳೆರಡೂ ಬಂಧನದಲ್ಲಾಗಲಿ ಮೋಕ್ಷದಲ್ಲಾಗಲಿ ಸಮೀಪವಾಗಿರೋದರಿಂದ ಪ್ರಕೃತಿಯ ಪರಿಣಾಮವಿದ್ದೇ ಇರುತ್ತದೆ. ಈ ಕಾರಣದಿಂದ ಸಾಂಖ್ಯದ ಸಮಾಧಾನ ಸಾಧುವಲ್ಲ. ಸಾಂಖ್ಯಶಾಸ್ತ್ರ ಓಕೆ ಇಲ್ಲ. ಅಲ್ಲದೆ ವೇದಾಂತವೆನ್ನುವ ರೀತಿಯಲ್ಲಿ ಪ್ರಕೃತಿಯ ಪರಿಣಾಮಕ್ಕೆ ಮತ್ತು ಜೀವನ ಬಂಧನಕ್ಕೆ ಈಶ್ವರನು ಕಾರಣವೆನ್ನುವುದಾದರೆ ಸಾಂಖ್ಯಯೋಗದಲ್ಲಿ ಈಶ್ವರ ತತ್ವ ಈ ರೀತಿಯ ನಿಯಾಮಕನಲ್ಲವೇ ಅಲ್ಲ. ಈಶ್ವರ ತತ್ವ ಅಲ್ಲಿ ಇಲ್ಲೇ ಇಲ್ಲ. ಪುರುಷನ ಮೇಲಾಗಲಿ ಪ್ರಕೃತಿಯ ಮೇಲಾಗಲಿ ನಿಯಂತ್ರಣ ಶಕ್ತಿಯನ್ನು ಹೊಂದಿರುವ ತತ್ವವಲ್ಲ ಈಶ್ವರ ತತ್ವ. ಎಲ್ಲಿ? ಸಾಂಖ್ಯಯೋಗದಲ್ಲಿ. ಯೋಗದಲ್ಲಿ ಕಂಡುಬರುವ ಈಶ್ವರ ತತ್ವ ಕೆಲವು ಪುರುಷ ವಿಶೇಷ, ಎಲ್ಲ ಪುರುಷರಂತೆ ಈ ತತ್ವವು ಸಹ. ಆದರೆ ಒಂದು ವ್ಯತ್ಯಾಸ, ಇಲ್ಲಿ ಈಶ್ವರ ಸಾಮಾನ್ಯ ಪುರುಷನಂತೆ ಸಂಸ್ಕಾರಕ್ಕೆ ಸಿಗದೇ ಇದ್ದು ಸರ್ವಜ್ಞನಂತಿದ್ದು ಕರುಣಾಳುವಾಗಿದ್ದು ಸಾಮಾನ್ಯ ಪುರುಷರಿಗೆ ದಾರಿ ತೋರಿಸಿಕೊಡಬಹುದಾದ ಗುರುವಿನಂತೆ ಇರುವವನೇ ಹೊರತು ಹೆಚ್ಚಿನ ಶಕ್ತಿಯನ್ನು ಹೊಂದಲ್ಲ. ಆದ್ದರಿಂದ ಸಾಂಖ್ಯೆಯು ಯೋಗ ದರ್ಶನದ ಈಶ್ವರ ತತ್ವವನ್ನು ಬಳಸಿಕೊಂಡರೂ ವೇದಾಂತ ದರ್ಶನದ ಮಹತ್ವಪೂರ್ಣವಾದ ಪರಮ ಪುರುಷನಂತೆ ಸರ್ವಶಕ್ತ ಸರ್ವನಿಯಂತ್ರ ಅಲ್ಲವಾದ್ದರಿಂದ ಸಾಂಖ್ಯರ ನಿಲುವು ದೋಷಯುಕ್ತವಾಗಿದೆ. ಇಲ್ಲಿನೂ ಕೆಲವೊಂದು ಸಾರಿ ಈಶ್ವರನ ತತ್ವವನ್ನು ಬಳಸಿಕೊಂಡ್ರು ಸಹಿತ ಬೇರೆ ತತ್ವಗಳು ಹೆಂಗ ಅಷ್ಟು ತತ್ವದೊಳಗೆ ಈಶ್ವರನ ತತ್ವ ಒಂದಂತ ಮಾಡ್ತಾರೆ.
ಆದ್ರೆ ಈಶ್ವರ ಸಾರ್ವಭೌಮತ್ವ ಈ ಸಾಂಖ್ಯ ಸಿದ್ಧಾಂತದೊಳಗಿಲ್ಲ ಅಂತ ಹೇಳಿ ಈ ಎಲ್ಲ ಕಾರಣಗಳಿಂದ ಸಾಂಖ್ಯ ದರ್ಶನ ತಾರ್ಕಿಕವಾಗಿ ಬಲಹೀನವಾಗಿದ್ದು ಮುಂದೆ ಬೆಳೆದು ಬಂದ ವೇದಾಂತಕ್ಕೆ ಅದು ಸೋಲಲೇಬೇಕಾಯಿತು. ಸಾಂಖ್ಯಶಾಸ್ತ್ರ ವೇದಾಂತ ಶಾಸ್ತ್ರದ ಮುಂದೆ ಸೋಲ್ಬೇಕಾಯ್ತು. ಈಗೇನು ಉಪಸಂಹಾರ, ಸಾಂಖ್ಯಶಾಸ್ತ್ರದ ಉಪಸಂಹಾರ ಏನಂತಾರ, ಇಷ್ಟಾದರೂ ಸಾಂಖ್ಯ ದರ್ಶನ ನ್ಯಾಯ ವೈಶೇಷಿಕಗಳಿಗಿಂತ ಮತ್ತು ಅವೈದಿಕ ದರ್ಶನಗಳಾದ ಚಾರ್ವಾಕ ಮತ್ತು ಬೌದ್ಧ ಜೈನ ದರ್ಶನಗಳಿಗಿಂತ ವಿಚಾರದಲ್ಲಿ, ವಿಶ್ಲೇಷಣ ಶಕ್ತಿಯಲ್ಲಿ, ಮಾನಸಿಕ ಅನುಭವಗಳನ್ನು ವಿವರಿಸುವಲ್ಲಿ, ಭೌತಿಕ ಪ್ರಪಂಚ ವಿಕಾಸ ರೂಪವಾದ ಪರಿಣಾಮವನ್ನು ವಿವರಿಸುವಲ್ಲಿ ಮಾನವನ ವಿಚಾರವನ್ನು ಮುಂದುವರಿಸಿದೆ ಎಂದು ಧಾರಾಳವಾಗಿ ಹೇಳಬಹುದು. ಇಲ್ಲೇನಾಗ್ಯದ ಅಂದ್ರೆ ಅವರು ವೈಚಾರಿಕತೆಯನ್ನ ಕ್ರಿಯೇಟರ್ ಮತ್ತ ಇದ್ರ ಮುಂದಿನ ಭಾಗ ಯಾರ್ಯಾರ ಚರ್ಚೆ ಮಾಡಿ ಮತ್ತೆ ಇದನ್ನ ಇನ್ನೂ ಒಳ್ಳೆ ರೂಪ ಕೊಡಬಹುದು ಅಂತೇಳಿ ಅವ್ರೇನ್ ಮಾಡ್ಯಾರ, ಕ್ಲೋಸ್ ಮಾಡಿಲ್ಲ, ಅದು ಬುಕ್ ಓಪನ್ ಇಟ್ಟರು. ಮಾನವನ ವಿಚಾರವನ್ನ ಮುಂದುವರೆಸಿದೆ, ತಾನೇನು ಹೇಳ್ಬೇಕು ಹೇಳಿ ಇದ್ರ ಮುಂದಿಂದು ನೀವು ಮಾಡ್ರಿ. ಈಗ ನಾವು ಅಂತೀವಿ ನೋಡ್ರಿ, ವಿಚಾರ ಸಾಗರದೊಳಗಿಂದ ಎಲ್ಲ ವಿಚಾರ ಹೇಳಿ ಮತ್ತ ನಿಮ್ಮ ವಿಚಾರಕ್ಕೆ ಏನಾರೇ ತಿಳಿತಿತ್ತು ಇದ್ರ ಮುಂದಿನ ಭಾಗ ಅಂದ್ರೆ ನೀವು ಮುಂದುವರಿಸಬಹುದು ಅಂತ ಹೇಳ್ತೀವ? ಇಲ್ಲ, ಇಲ್ಲ. ವಿಚಾರ ಸಾಗರದೊಳಗೆ ಏನು ದೋಹಾಗಳದವ ಅವಷ್ಟೇ ಬೈಪಟ್ ಮಾಡ್ರಿ. ಒಂದು ಕಾಮ, ಒಂದು ಫುಲ್ ಸ್ಟಾಪ್ ಏನದವ ಅವೇ ಫಿಕ್ಸ್, ಅದ್ರಾಗೇನು ಅಳ್ಳಾಡಂಗಿಲ್ಲ ಅಂತ ಹಂಗೇನಾರ ಹೇಳಿವೆ ನಾವು. ಇಂಥ ವಿಚಾರ ಸಾಗರ ಇನ್ನೊಂದು ನೀವು ಬರಿಬೋದು ಅಂತ ಹೇಳ್ತೇವೆ ಇಲ್ಲ, ಪ್ರೋತ್ಸಾಹ ಕೊಡ್ತೇವೆ ಇಲ್ಲ. ಹಂಗ ಇಲ್ಲೇನ್ ಮಾಡ್ಯಾರ, ಇವ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರ ಅವ್ರಿಗೆ ತಿಳಿದದ್ದು ಅವ್ರು ಹೇಳಿ ಮುಂದುವರೆಸರಿ, ಮತ್ತ ನೀವು ಇನ್ನ ವಿಚಾರಗಳು ನಿಮ್ಗೆ ಏನಾರ ಹೊಸ ಬರ್ತಿದ್ವು ಅಂದ್ರೆ ಇದ್ರಾಗ ಮುಂದುವರೆಸರಿ ಅಂತ ಹೇಳಿದ್ರು. ಸಾಂಖ್ಯದ ಪ್ರಕೃತಿ ಪರಿಣಾಮವಾದ ಮೂಲ ಪ್ರಕೃತಿಯ ದಶೆಯಿಂದ ಪಂಚಭೂತಗಳವರೆಗೆ ವೈಜ್ಞಾನಿಕವಾದದ್ದು. ಸೈಂಟಿಫಿಕ್ ಆಗಿ ಒಪ್ಕೋತಾರ ಪರಿಣಾಮವಾದ. ಅವೇನು 24 ತತ್ವ ಅದಾವಲ್ಲ, 24 ತತ್ವ ಅವೆಲ್ಲವನ್ನು ಒಪ್ಕೋತಾರ ಪರಿಣಾಮವಾದ ಸೈಂಟಿಫಿಕ್ ಆಗಿ. ಮೂಲ ಪ್ರಕೃತಿಯು ಹೆಂಗದ, ಅವ್ಯಕ್ತ ದಶೆಯೇ ಹೊರತು ಬೇರಲ್ಲ. ಎಲ್ಲ ವಿಕಾರಗಳು ಅದರಿಂದಲೇ ಬಂದದ್ದಾಗಿ ಮೊದಲು ನಾಸ್ತಿಯಾಗಿದ್ದುದು ಆಸ್ತಿಯಾಗಿ ಬರಲಾರದು ಎನ್ನುವ ಕಾರ್ಯಕಾರಣವಾದ ಎಂದರೆ ಸತ್ಕಾರ್ಯವಾದ ಬಹುಮುಖ್ಯವಾದ ಕಾಣಿಕೆ. ಎಲ್ಲ ವೈಜ್ಞಾನಿಕ ವಿಚಾರವು ಇದನ್ನು ಒಪ್ಪಿಕೊಳ್ಳಲೇಬೇಕು. ಏನಾಯ್ತಿದು, ಮೂಲ ಪ್ರಕೃತಿಯು ಅವ್ಯಕ್ತ ದಶೆಯೇ ಹೊರತು ಎಲ್ಲ ವಿಕಾರಗಳು ಅದರಿಂದಲೇ ಬಂದದ್ದಾಗಿ ಮೊದಲು ಆಗಿದ್ದುದು ಆಸ್ತಿಯಾಗಿ ಬರಲಾರದು ಎನ್ನುವ ಕಾರಣವಾದ ಎಂದರೆ ಸತ್ಕಾರ್ಯವಾದ ಬಹುಮುಖ್ಯವಾದ ಕಾಣಿಕೆ. ಅವ್ಯಕ್ತನೇ ವ್ಯಕ್ತ ಆಗ್ಯದ. ನಾಸ್ತಿ ಅಂತಂದ್ರೆ ಏನು? ಏನೂ ಇಲ್ಲ. ಏನೂ ಇಲ್ಲದ್ರಿಂದ ಏನಾರ ಒಂದು ಹುಟ್ಟಲ್ಲ. ಅವ್ಯಕ್ತದಾಗ ವ್ಯಕ್ತದ ಅಲ್ರಿ, ಅವ್ಯಕ್ತದೊಳಗೆ ವ್ಯಕ್ತ ಆದಲ್ಲ. ಅವ್ಯಕ್ತ ಅಂತ ಬರೆದ್ರೆ ಬಿಟ್ರೆ ವ್ಯಕ್ತದಲ್ಲ. ಹಂಗ ಅಲ್ಲೇನದ ಅಂತಂದ್ರ ನಾಸ್ತಿ ಅಂತಂದ್ರೆ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲದ ಶೂನ್ಯದಿಂದ ಏನು ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗಿಲ್ಲ ಇದು. ಅದು ವ್ಯಕ್ತ ಏನದ ಅದು ಮೊದಲು ಅವ್ಯಕ್ತವಾಗಿ ಇತ್ತು. ವ್ಯಕ್ತವಾಗಿದ್ದು ಅವ್ಯಕ್ತವಾಗಿ ಇತ್ತು ಅಂತಂದ್ರು ಒಪ್ಕೋತೀರ? ಹೆಂಗಿದ್ ಹೆಂಗ್ ವ್ಯತ್ಯಾಸ ಮಾಡ್ತೀರಿ? ವ್ಯಕ್ತವಾಗಿದ್ದು ಮೊದಲು ಅವ್ಯಕ್ತವಾಗಿ ಇತ್ತು. ಮೊದಲು ಅವ್ಯಕ್ತನೇ ಇತ್ತು.
ಅದೇ ಹೆಂಗ ಉದಾಹರಣೆ ಕೊಡ್ರಿ. ಬೀಜ ವೃಕ್ಷ, ಒಂದು ಬೀಜದೊಳಗ ಒಂದು ವೃಕ್ಷ ಅವ್ಯಕ್ತವಾಗಿ ಇತ್ತು. ತಾಯಿ ಮಗು, ತಾಯಿ ಒಳಗ ಮಗು ಅವ್ಯಕ್ತವಾಗಿ ಇತ್ತು. ಅವ್ಯಕ್ತದಿಂದ ವ್ಯಕ್ತವಾಗ್ಯದ. ಆದರೆ ನಾಸ್ತಿಯಾದದ್ದು ಆಸ್ತಿಯಾಗಿ ಬರಲಾರದು. ನಾಸ್ತಿ ಅಂದ್ರೆ ಅದು ಏನದ? ಏನೂ ಇಲ್ಲದ್ದು, ಶೂನ್ಯ, ಖಾಲಿ ಶೂನ್ಯದಿಂದ ಏನೂ ಬರಲ್ಲ. ಇದೇನದ? ಅವ್ಯಕ್ತದಿಂದ ವ್ಯಕ್ತವಾಗಿ ಬಂದದ ಅನ್ನೋ ಮಾತು ಒಪ್ಪುಗೋತಾರ ಅಂತ ಹೇಳ್ತಾರೆ. ಹೇಳಿ. ಈ ಬುದ್ಧಿಜೀವಿಗಳಂತ ಏನಿರ್ತಾರಲ್ಲ, ಅವ್ರದ್ದು ಶೂನ್ಯವಾದ, ಖಾಲಿ, ಏನೇನು ಇಲ್ಲ ಅಂತವ್ರು ಏನು ಯಾರಿಗೆ ಗಂಟು ಬಿಡ್ತಾರ ಅಂದ್ರೆ ಈ ಸಾಯಿಬಾಬಾನಂತವ್ರು ಅವ್ರು ಹಿಂಗ್ ಗಾಳಿಗೆ ಹಿಂಗ್ ಕೈ ಆಡಿಸ್ದಂಗ್ ಮಾಡೋಣ ಒಂದು ವಿಭೂತಿ ತೆಗೆದು ಕೊಟ್ಟು ಬಿಡ್ತಾರಲ್ರಿ. ಅದು ಅವ್ಯಕ್ತ ಇದ್ದದ್ದು ವ್ಯಕ್ತ ಮಾಡ್ತಾರ ಅವರು. ಇವ್ರೇನಂತಾರ? ಶೂನ್ಯದಿಂದ ಏನೂ ಬರಲ್ಲ ಅಂತ ಇವ್ರಂತಾರ. ಆಸ್ತಿಕರು ಇದನ್ನ ನಂಬುತ್ತಾರೆ. ಅವ್ರು ಖಾಲಿಗೈಲೇನೆ ಹಿಂಗ ಕೈ ಆಡಿಸೋದು ವಿಭೂತಿ ಕೊಟ್ಬಿಡ್ತಾರೆ. ಅವ್ರದ್ದೇನೋ ಒಂದು ಸಿದ್ಧಿ ಇರ್ತದ, ಅವ್ರಿಗೆ ಆಗ್ಬಿಡ್ತದ. ಇವ್ರೇನಂತಾರ? ವಿಭೂತಿ ಯಾಕೆ ಕೊಡ್ತೀರಪ್ಪ, ದೊಡ್ಡದೊಂದು ಕುಂಬಳಕಾಯಿ ಕೊಡ್ರಿ ನೋಡಮ್ಮ ಅಂತ ಇವ್ರಂತಾರ. ಅವ್ರೇನೇನೋ ಚಾಲೆಂಜ್ ಮಾಡ್ತಾರೆ, ಇವ್ರೇನೇನೋ ಚಾಲೆಂಜ್ ಮಾಡ್ತಾರೆ. ಈ ನಾಸ್ತಿ ಆಗಿದ್ದರಿಂದ ಆಸ್ತಿ ಬರಲಾರದು ಅಂತ ಹೇಳಿ ನಾಸ್ತಿಕರವಾದ. ಇದು ಅವ್ಯಕ್ತ ಇದ್ದು ವ್ಯಕ್ತ ಮಾಡ್ತಾರ ಅಂತ ಇದು ಆಸ್ತಿಕರವಾದ. ವ್ಯಾವಹಾರಿಕವಾಗಿ ಪುರುಷ ಮತ್ತು ಪ್ರಕೃತಿಗಳ ಸಂಯುಕ್ತ ಘಟಕವಾದ ಜೀವ. ಜೀವ ಅಂದ್ರೆ ಏನು? ಆಭಾಸ. ಇದೇನದ? ಪುರುಷ ಮತ್ತು ಪ್ರಕೃತಿಗಳ ಸಂಯುಕ್ತ ಘಟಕ, ಕಾಂಬಿನೇಷನ್ ಇದ್ದಂಗ. ನೀರ ಮತ್ತು ಸಕ್ಕರೆ ಸಪರೇಟ್ ಅವೆರಡು ಕಲಿಸಿದ್ರೆ ಏನಾಯ್ತು? ಶರ್ಬತ್ತಾಯ್ತು. ಹಂಗ ಪುರುಷ ಮತ್ತು ಪ್ರಕೃತಿ ಸಪರೇಟ್ ಅವೆರಡು ಕಲಿಸಿದ್ರೆ ಏನಾಯ್ತು? ಜೀವ ಆಯ್ತು. ಕಲ್ಪಿತ ಪುರುಷ, ಆಭಾಸ, ಜೀವ ಆಯ್ತು. ಪ್ರಕೃತಿ ಅಂದ್ರೆ ಬುದ್ಧಿ. ಆ ಬುದ್ಧಿ ಸತ್ವಗುಣಯುಕ್ತವಾದಾಗ, ಅದು ಕನ್ನಡಿ ಉಪಾಧಿಯಾಗಿ ವರ್ಕ್ ಮಾಡಿದಾಗ ಆ ಒಂದು ಪುರುಷನ ಪ್ರತಿಬಿಂಬ ಅದರ ಉಂಟಾಗಿ ಪುರುಷ ಮತ್ತು ಪ್ರಕೃತಿಯ ಒಂದು ಸಂಯುಕ್ತ ತಯಾರಾಯಿತು. ಅದು ಶರ್ಬತ್ತಿದ್ದಂಗ. ಹೀಗಾಗಿ ಜೀವ ಅಥವಾ ವ್ಯಕ್ತಿಯ ಜ್ಞಾನೋತ್ಪತ್ತಿ, ಜೀವ ಅಂದ್ರೆ ಒಂದೇ, ವ್ಯಕ್ತಿಯ ಜ್ಞಾನ, ಅವನದೊಂದು ವ್ಯಕ್ತಿತ್ವ ಅಂತ ಏನಿರ್ತದಲ್ಲ, ಆ ವ್ಯಕ್ತಿತ್ವ ಉತ್ಪತ್ತಿ. ಆತನ ಮಾನಸಿಕ ಅನುಭವಗಳನ್ನ ಸಾಂಖ್ಯವು ತನ್ನ ಅಂತಃಕರಣ ತತ್ವದಿಂದ ಉತ್ತಮ ರೀತಿಯಲ್ಲಿ ವರ್ಣಿಸಿದೆ. ಆ ಜೀವನ ಮಾನಸಿಕ ಅನುಭವಗಳು ಏನದವ ಅವುಗಳನ್ನ ಈ ಸಾಂಖ್ಯ ಶಾಸ್ತ್ರ ವರ್ಣನೆ ಮಾಡ್ತದೆ, ಚೆನ್ನಾಗಿ ವರ್ಣನೆ ಮಾಡ್ತದೆ. ಜೀವನ ಮಾನಸಿಕ ಸ್ಥಿತಿ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ವರ್ಣನೆ ಮಾಡ್ತದೆ. ಅಲ್ಲದೆ ವಿಷಯಕ್ಕೆ ಸಿಗುವ ಬಾಹ್ಯ ಪ್ರಪಂಚ ಜೀವತತ್ವ ಅಥವಾ ಪುರುಷ ತತ್ವಕ್ಕಿಂತ ಬೇರೆಯಾಗಿದ್ದರೂ, ಬಾಹ್ಯ ಪ್ರಪಂಚ ಏನದದು? ಜೀವ ಮತ್ತು ಪುರುಷ ಇವೆರಡನ್ನು ಬಿಟ್ಟು ಬೇರೆನೇ ಅದದು ಬಾಹ್ಯ ಪ್ರಪಂಚ. ಅದು ಬೇರೆ ಆಗಿದ್ದರೂ ಅದು ಮಾನವನ ಕೇವಲ ಭಾವನೆಯಲ್ಲದೆ ಸತ್ಯವಸ್ತು ಆಗಿದೆ ಎನ್ನುವ ನಿಲುವು ಪ್ರಪಂಚ ಸತ್ಯತ್ವವನ್ನು ಒಪ್ಪಿಕೊಳ್ಳುವ ಎಲ್ಲಾ ಸಿದ್ಧಾಂತಗಳಿಗೂ ಸಹಾಯಕವಾಗಿದೆ. ಏನಾಗಿದೆ? ಪುರುಷ ತತ್ವಕ್ಕಿಂತ ಭಿನ್ನವಾಗಿದ್ದರೂ ಮಾನವನ ಕೇವಲ ಭಾವನೆ ಅಲ್ಲದೆ ಸತ್ಯವಸ್ತು ಆಗಿದೆ. ಯಾವುದು? ವಿಷಯಕ್ಕೆ ಸಿಗುವ ಬಾಹ್ಯ ಪ್ರಪಂಚ ಜೀವತತ್ವ ಅಥವಾ ಪುರುಷ ತತ್ವಕ್ಕಿಂತ ಬಾಹ್ಯ ಪ್ರಪಂಚವು ಅಂತ ಹಾಕ್ಬೇಕಿಲ್ಲ. ಜೀವತತ್ವ ಹಾಗೂ ಪುರುಷ ತತ್ವಕ್ಕಿಂತ ಬೇರೆಯಾಗಿದ್ದರೂ ಅದು ಮಾನವನ ಕೇವಲ ಭಾವನೆಯಲ್ಲದೆ ಸತ್ಯವಸ್ತು ಆಗಿದೆ. ಇವರು ಸತ್ಯ ಅಂತ ನೋಡ್ರಿ ಈ ಜಗತ್ತಿಗೆ.
ಕೇವಲ ಭಾವನೆ, ಅದು ಪುರುಷನೂ ಅಲ್ಲ, ಪ್ರಕೃತಿನೂ ಅಲ್ಲ, ಜೀವತತ್ವ. ಇದು ಜಗತ್ತೇನದಲ್ಲ, ಬಾಹ್ಯ ಪ್ರಪಂಚ, ಈ ಪುರುಷ ತತ್ವ ಜೀವತತ್ವಕ್ಕಿಂತ ಭಿನ್ನ ಇದ್ರೂ ಸಹಿತ ಅದು ಸತ್ಯ ವಸ್ತು ಆಗಿದೆ ಎನ್ನುವ ನಿಲುವು ಪ್ರಪಂಚ ಸತ್ಯತ್ವವನ್ನು ಒಪ್ಪಿಕೊಳ್ಳುವ ಎಲ್ಲ ಸಿದ್ಧಾಂತಗಳಿಗೂ ಸಹಾಯಕವಾಗಿದೆ. ಪ್ರಪಂಚದ ಸತ್ಯತ್ವವನ್ನು ಒಪ್ಪುತ್ತಾರೆ ನೋಡ್ರಿ ಇವರು. ಇದು ಭಾರಿ ಅದ ಸಾಂಖ್ಯರು. ಪ್ರಪಂಚ ಮಿಥ್ಯ ಅಂತ ವೇದಾಂತ ಹೇಳಿದ್ರೆ ಇವರು ಸತ್ಯತ್ವ ಒಪ್ಪಿಕೊಂಡು ಮತ್ತೆ ಈ ಸತ್ಯತ್ವ ಒಪ್ಪಿಕೊಳ್ಳುವ ಸಿದ್ಧಾಂತಗಳಿಗೆ ಈ ಸಾಂಖ್ಯ ಸಹಾಯಕವಾಗಿದೆ. ಅದಕ್ಕೆ ಅರವಿಂದ ಆಶ್ರಮದವರು ಇದಕ್ಕೆ ಒಪ್ಕೋತಾರೆ. ಜಗತ್ತು ಸತ್ಯ ಅಂತಾರ. ಮತ್ತೆ ದೇವಿ ಉಪಾಸಕರು ಅವರೆಲ್ಲರೂ ಇದು ಜಗತ್ತು ಸತ್ಯನೇ ಅಂತಾರ. ಬಾಹ್ಯ ಪ್ರಪಂಚವೆಲ್ಲ ಒಂದೇ ಮೂಲ ಪ್ರಕೃತಿಯ ವಿಕಾರಗಳು, ವಿಕಾಸ ಅಥವಾ ಪರಿಣಾಮ ರೂಪಗಳು ಎನ್ನುವ ನಿಲುವು ಸಮಸ್ತ ವಸ್ತುಗಳನ್ನು ಏಕತತ್ವದಲ್ಲಿ ಹಿಡಿದಿಟ್ಟಿರುವ ತಂತ್ರ. ಬಾಹ್ಯ ಪ್ರಪಂಚವೆಲ್ಲ ಒಂದೇ ಮೂಲ ಪ್ರಕೃತಿಯ ವಿಕಾರಗಳು, ವಿಕಾಸ, ಪರಿಣಾಮ, ರೂಪ ಏನೇನದವ ಅವೆಲ್ಲ ಓಸಿ ಈ ಪ್ರಪಂಚದೊಳಗೆ ಹಿಡ್ಕೊಂಡಿಟ್ಟದು ತಂತ್ರ. ಇದು ನ್ಯಾಯ ವೈಶೇಷಿಕ ಸಿದ್ಧಾಂತಗಳಿಗಿಂತ ಹೆಚ್ಚು ತಾರ್ಕಿಕ ಬಾಹ್ಯ ಪ್ರಪಂಚ. ಇದೇ ತರ್ಕ ಪುರುಷ ತತ್ವಗಳಿಗೆ ಅನ್ವಯಿಸದೇ ಇರುವುದೇ ಇದರ ಲೋಪ. ಈ ಜಗತ್ತಿನ ಬಗ್ಗೆ ಭಯಂಕರ ತಲೆ ಕೆಡಿಸಿಕೊಂಡು ಪುರುಷ ತತ್ವದ ಬಗ್ಗೆ ಜಾಸ್ತಿ ಚಿಂತನೆ ಮಾಡಿಲ್ಲ ಇವರಾಗ. ಎಲ್ಲಿ? ಈ ಒಂದು ಸಾಂಖ್ಯ ಸಿದ್ಧಾಂತದೊಳಗೆ. ಅದ್ವೈತ ವೇದಾಂತ ಇದನ್ನು ಸಾಧಿಸಿದ್ದೇ ಅಲ್ಲದೆ ಸದ್ವಸ್ತು ಒಂದೇ ಎಂದು ಹೇಳುವ ಪ್ರಕೃತಿ ತತ್ವ ಅದ್ವೈತದಲ್ಲಿ ಸಮಾವೇಶಗೊಳಿಸಿತು. ಇದೇನ್ ಮಾಡ್ತು? ಅದ್ವೈತ ವೇದಾಂತಗಳು ಏನ್ ಮಾಡಿದ್ರು? ಒಂದೇ ಒಂದು ವಸ್ತು ಅದ ಅಂತ ತಿಳಿದ್ಬಿಟ್ರು. ಅವ್ರು ಸಾಧಿಸಿದ್ದು ಒಂದೇ ಸದ್ವಸ್ತು ಅದ. ಆ ಸದ್ವಸ್ತುವಿನ ದರ್ಶನ ಆಯ್ತು ಅಂತಂದ್ರ ಈ ಪ್ರಕೃತಿ ತತ್ವ ಏನಾಗ್ಬಿಡ್ತದ? ಆ ಸದ್ವಸ್ತುವಿನೊಳಗೆ ಲೀನ್ ಆಗ್ಬಿಡ್ತದ. ಅದರದ್ದು ಸದ್ವಸ್ತುವಿನ ದರ್ಶನ ಆಗಲಿಲ್ಲ ಅಂತಂದ್ರೆ ಪ್ರಕೃತಿಯ ತತ್ವ ನಾನಾ ರೀತಿಯಾದ ನಾಮರೂಪಗಳಾಗಿ ಹೊರಹೊಮ್ಮುತ್ತದೆ. ಈಗ ಬೆಳಕು ಬಿದ್ದ ಕೂಡಲೇ ಹಾವು ಹೋಗ್ಬಿಡ್ತದೆ. ಹಾವು ಏನಾಯ್ತು? ಹಗ್ಗದಾಗ ಸಮಾವೇಶ ಆಯ್ತು ಅಷ್ಟೇ. ಅದು ಎಲ್ಲಿದ್ ಬಂದಿತ್ತು ಅಲ್ಲಿ ವಾಪಸ್ ಆಯ್ತು. ಹಂಗ ಇದೇನ್ ಮಾಡ್ಯಾರ? ಪ್ರಕೃತಿಗೆ ಬಹಳ 24 ತತ್ವ ಆಗಿ ಹಾಂಗ್ ವಿಕಾರ ಆಗಿ ಹಿಂಗ್ ವಿಕಾರ ಆಗಿ ಏನಿಲ್ಲ ಇಲ್ಲ. ಬ್ರಹ್ಮ ದರ್ಶನ ಆಯ್ತಂತಂದ್ರ ಆ ಬ್ರಹ್ಮನೊಳಗೆ ಅದು ಸಮಾವೇಶ ಹೊಳುತ್ತದ. ಎಲ್ಲ 36 ತತ್ವಗಳು ಬ್ರಹ್ಮನೊಳಗೆ ಸಮಾವೇಶ ಆಗಿ ಅಲ್ಲಿ ಅದು ಬ್ರಹ್ಮ ಒಂದೇ, ಬ್ರಹ್ಮನ ಹೊರತಾಗಿ ಏನು ಇಲ್ಲ ಅಂತೇಳಿ ವೇದಾಂತ ಹೇಳ್ತದ. ಷಡ್ ದರ್ಶನಗಳಲ್ಲಿ ಸಾಂಖ್ಯರ ಸ್ಥಾನ ಬಹಳ ಮುಖ್ಯ. ಅದರ ತರ್ಕವು ಬಲಯುತವಾದ ಕಾರಣದಿಂದಲೇ ಶ್ರೀ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಮಂಡಿಸುವ ಸಂದರ್ಭದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಾಂಖ್ಯವನ್ನ ಪ್ರಧಾನ ಮಲ್ಲ ಎಂದು ಕರೆದಿದ್ದಾರೆ. ಈ ಸಾಂಖ್ಯ ಶಾಸ್ತ್ರವನ್ನು ಪ್ರಧಾನ ಮಲ್ಲ, ಇವ್ರ ಸಂಗಟ್ ಮೊದಲು ಗುದ್ದಾಡ್ಬೇಕಂತ ಹೇಳಾರ. ಈ ಮಲ್ಲನನ್ನು ಜಯಿಸಿದರೆ ಇತರ ಎಲ್ಲ ಮಲ್ಲರನ್ನು ಗೆದ್ದಂತೆ ಎನ್ನುತ್ತಾರೆ. ಅಷ್ಟೇ ಅಲ್ಲ, ಸಾಂಖ್ಯದ ಲೋಪಗಳನ್ನು ಬಿಟ್ಟರೆ ಅದರ ಮಹತ್ವವಾದ ಗುಣಗಳನ್ನೆಲ್ಲ ಅದ್ವೈತ ಸ್ವೀಕರಿಸಿಕೊಂಡು ತನ್ನ ಸಿದ್ಧಾಂತವನ್ನು ಬೆಳೆಸಿಕೊಂಡಿದೆ. ನಾವೇನು ವೇದಾಂತ ಸಿದ್ಧಾಂತ ಓದಿವಲ್ಲ, ಅದಕ್ಕಿದು ಇದರೊಳಗಿಂದ ಕೆಲವೊಂದು ಅಂಶಗಳು ಪೂರಕ ಅದಾವ ಇಲ್ರಿ? ಸಾಂಖ್ಯಶಾಸ್ತ್ರ ಏನ್ ಪೂರ ವೇದಾಂತ ಸಿದ್ಧಾಂತದಿಂದ ಭಿನ್ನ ಅಲ್ಲ, ಅಪೋಸಿಟ್ ಏನಿಲ್ಲಲ್ಲ, ಪೂರಕ ಅದಾವ, ವೇದ ಸಮ್ಮತನೇ ಅದ ಇದು. ಹಿಂಗಾಗಿ ಅದ್ವೈತ ಏನ್ ಮಾಡ್ಯದ? ಅದರೊಳಗಿನ ಒಳ್ಳೆ ವಿಚಾರಗಳನ್ನ ತಗೊಂಡು ಮುಂದೋಗ್ಯದ. ಅದರ ಲೋಪಗಳು ಬಿಟ್ಬಿಟ್ಟದ. ಲೋಪಗಳು ಏನದಾವ ಹೇಳ್ಯಾರಲ್ಲ, ಅವು ಬಿಟ್ಟು ಪೂರಕ ಇರೋ ತಗೊಂಡ. ಸಾಂಖ್ಯದ ನಿರೀಶ್ವರವಾದವನ್ನು ತ್ಯಜಿಸಿ ಪರಮಾತ್ಮನನ್ನು ಅಂಗೀಕರಿಸುವುದರ ಮೂಲಕ ಪ್ರಸಿದ್ಧಿ ಹೊಂದಿದೆ. ಅದ್ವೈತ ಸಿದ್ಧಾಂತ ಏನ್ ಮಾಡ್ತು? ಈ ಸಾಂಖ್ಯದ ನಿರೀಶ್ವರವಾದ ತೆಗೆದ್ಬಿಟ್ಟು, ಬ್ಯಾಡ್ ಅಂತ ಬಿಟ್ಟು ಆ ಪರಮಾತ್ಮನನ್ನ ಅಂಗೀಕರಿಸಿ ಅದೇನಾಯ್ತು? ಪ್ರಸಿದ್ಧಿ ಹೊಂದಿದೆ. ಅದ್ವೈತದ ಪ್ರಕಾರ ಸಾಂಖ್ಯವೆನ್ನುವುದು ಇದರ ಅರ್ಥ ಪ್ರಕೃತಿ ಪುರುಷಗಳೆನ್ನುವ 25 ತತ್ವಗಳ ಎಣಿಕೆಯಲ್ಲಿ ಪರಮಾತ್ಮನೆಂಬ ಪುರುಷೋತ್ತಮನ
ಸರ್ವಾತ್ಮನಾದ ವಿಭುವಾದ ಅನಂತವಾದ ಆತ್ಮತತ್ವದ ಜ್ಞಾನ, ಈ ಒಂದು ತತ್ವ ಸಿದ್ಧಾಂತಕ್ಕೆ ಅಪ್ರತ್ಯಕ್ಷವಾಗಿ ದಾರಿಯನ್ನು ಕೊಡಿಸುವ ಸಾಂಖ್ಯ ದರ್ಶನ ಮಾನ್ಯವೇ ಆಗಿದೆ. ಪ್ರತ್ಯಕ್ಷವಾಗಿ ದಾರಿ ತೋರಿಸಲಿಲ್ಲ ಅಂದ್ರೂ ಅಪ್ರತ್ಯಕ್ಷವಾಗಿ ಇಂಡೈರೆಕ್ಟ್ ಆಗಿದು ಸಾಂಖ್ಯ ದರ್ಶನ ದಾರಿ ತೋರಿಸ್ತದೆ. ಹೀಗಾಗಿ ನಮಗಿದು ಸಾಂಖ್ಯ ದರ್ಶನ ಮಾನ್ಯವೇ ಆಗಿದೆ ಅಂತ ಹೇಳಿ ಈ ಸಾಂಖ್ಯ ದರ್ಶನದ ಉಪಸಂಹಾರ ಮಾಡ್ತಾರೆ. ಹಿಂಗ ಏನದಂದ್ರೆ ಒಂದೊಂದು ದರ್ಶನದೊಳಗಿನ ವಿಚಾರಗಳು ಆಳವಾಗಿ ಹೋಗಿ ಅವುಗಳ ಇಲ್ಲಿರುವ ಶಬ್ದಗಳ ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೋಬೇಕಾದ್ರೆ ಇದು ಬಹಳ ಸಂಕ್ಷಿಪ್ತವಾಗಿ ತಗೊಂಡು ಬಂದೀನಿ ನಾನು. ಇನ್ನ ಡೀಟೇಲ್ ಆಗಿ ಆದ್ರೆ ವರ್ಷಗಟ್ಟಲೆ ಹೋಗ್ತದೆ. ಸೈಡ್ 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 ಬಹಳಷ್ಟು ರೆಫರೆನ್ಸ್ ಬರ್ತವೆ ಇದ್ರು ಎಲ್ಲ. ಒಂದು ಸ್ಯಾಂಪಲ್ ತೋರಿಸಿನಿ, ಇನ್ನ 4 5 6 ಹೇಳ್ಯಾರಲ್ಲ, 6ರಾಗ ಇನ್ನ ಉಳಿದು ಏನ್ ಮಾಡಮು ದರ್ಶನಗಳು ಯಾವಾಗ ಸ್ಟಡಿ ಮಾಡ್ಬೇಕಿವು ಅಂತಂದ್ರ ಈ ಬುಕ್ ಮುಗಿತದ ನೋಡ್ರಿ. ಯಾವುದು ಮಹಾಲಿಂಗ ರಂಗರ ಬುಕ್ ಮುಗಿತದ. ಅದೆಷ್ಟು ಒಂದು 2-3 ತಿಂಗಳದಾಗ ಮುಗಿತದ. ಹಿಂಗೆ ಕಂಟಿನ್ಯೂ ಓದಿದೇವ ಅಂತಂದ್ರ ಮುಗಿದ ಮೇಲೆ ಎಲ್ಲ ದರ್ಶನಗಳು ಅದರ ಟೈಮ್ನಾಗ ಮಾಡ್ಕೊತ ಹೋಗ್ಬಿಡಮ್. ಆಗ್ಬೋದಲ್ರಿ? ಅದಕ್ಕೆ ಮತ್ತೆ ಸೆಪರೇಟ್ ಟೈಮ್ ಕೊಡೋದು ಬೇಡ. ಈ ಸಾಂಖ್ಯ ದರ್ಶನ ಮಾಡಿದ ಉಪಯೋಗ ಅನ್ನಿಸ್ತಾ ಇಲ್ಲ? ಬಹಳ ಬರೀ 6 ಶಾಸ್ತ್ರ ಯಾಕೆ, ನನ್ನ ಬಲ್ಲಿ 45 ಶಾಸ್ತ್ರ ಅದಾವ. ಯಾವ್ದು ಬೇಕಾದ ಯಾರನ್ನ ಬಿಟ್ಟಿಲ್ಲ. ಎಲ್ಲರಿಗೂ ತೆಕ್ಕಿ ಹಾಕೊಂಡಿಲ್ಲ. ಆರ್ಯ ಸಮಾಜ ಅಂತ ಅದ ಏನ್ರಿ ನಿಮ್ಮ ಊರಾಗ? ಅಲ್ಲಿ ಎಲ್ಲಾರೆ ಸಂಡೇ 9ರಿಂದ 10 ತನಕ ನಡೀತದ. ಅಲ್ಲಿ ಕರ್ಮ, ಉಪಾಸನೆ, ಜ್ಞಾನ. ಅವ್ರೇನ್ ಮಾಡ್ತಾರ, ಪ್ಯೂರ್ ವೇದಗಳನ್ನು ಮಾತ್ರ ಅಧ್ಯಯನ ಮಾಡ್ತಾರೆ. ಆಮೇಲೆ ಎಲ್ಲಾ ಹಿಂದೂಗಳಿಗೆ ಅಲ್ಲಿ ಸ್ವಾಗತ ಇರ್ತದೆ. ಅದು ಎಲ್ಲಿ ಅದ ಕರೆಕ್ಟ್ ಅಡ್ರೆಸ್ ತಿಳ್ಕೊಂಡು ನಿಮ್ಮ ಊರೊಳಗಿರುವಂತ ಸತ್ಯಾರ್ಥ ಪ್ರಕಾಶ ಅಂತೇಳಿ ಒಂದು ಬುಕ್ ಅವ್ರು ಇಟ್ಕೊಂಡು ಸ್ಟಡಿ ಮಾಡ್ತಿರ್ತಾರೆ. ಜ್ಞಾನದ್ದೇ ಇರ್ತದ, ಪ್ಯೂರ್ ಜ್ಞಾನದ ಇರ್ತದ, ಪ್ಯೂರ್ ವೇದಗಳವ್ರು, ಬೇರೆ ಏನು ಓದಂಗಿಲ್ಲ ಅವ್ರು, ಪ್ಯೂರ್ ವೇದಗಳೇ. ಸಂಡೇ ಮುಂಜಾನೆ 9ರಿಂದ 10 ತನ ಅದ. ಅಲ್ಲಿನ ಜ್ಞಾನನು ಹೇಳ್ತಾರ, ಹೋಮ ಹವನ ಮಾಡ್ತಾರ, ಯಜ್ಞ. ಭಾಳ ಅದಾವ ಅವ್ರು ಬುಕ್ಸ್, ಭಾಳ ಅದಾವ, ಭಾಳಷ್ಟು ಅದಾವ. ಆಮೇಲೆ ಬುಕ್ಸ್ ಎಲ್ಲ ಓದ್ಲಕ್ ಬೇಕಂದ್ರೆ ಮನೆಗೆ ಕೊಡ್ತಾರ, ತಗೊಂಬಂದು ಓದ್ರಿ, ಏನ್ ಕೆಟ್ಟದ್ದಿಲ್ಲ. ಎಲ್ಲ ಸನಾತನ ಭಾರತೀಯ ಸಾಹಿತ್ಯನೇ ಅದ. ಎಲ್ಲ ಹಿಂದೂ ಸಂಘಟನೆ. ಅದು ಅಂತಾರಾಷ್ಟ್ರೀಯ ಮಟ್ಟದಾಗ ಅದಾವ, ಇಂಟರ್ನ್ಯಾಷನಲ್ ಲೆವೆಲ್, ಆಲ್ ಇಂಡಿಯಾ ಲೆವೆಲ್ ಅಲ್ಲದ, ಅಂತಾರಾಷ್ಟ್ರೀಯ ಮಟ್ಟದಾಗ ಅದ. ಅವ್ರ ಜೊತೆಗೆ ಸೇರಿ ನೀವು ಆಕ್ಟಿವಿಟೀಸ್ ಮಾಡ್ತಾ ಇದ್ರಿ ಅಂತಂದ್ರ ಮುಂದೆ ನೀವು ಎಲ್ಲಿ ತನ ಆದ್ರೂ ಹೋಗ್ಲಕ್ಕ ಅವ್ರು ನಿಮಗೆ ಪುಷ್ ಕೊಡ್ತಾರ, ಪ್ರೋತ್ಸಾಹ ಕೊಡ್ತಾರ. ಯೋಗ ಮಾಡುತ್ತಾರ, ಜ್ಞಾನ ಹೇಳ್ತಾರ, ಧ್ಯಾನ ಮಾಡುತ್ತಾರ, ಎಲ್ಲ ಮಾಡ್ತಾರ. ಅವ್ರು ಯಜ್ಞ, ಹೋಮ ಹವನ ಮಾಡ್ತಾರ. ಯಜ್ಞ ಅಂದ್ರೆ ಏನು ಮಾಡ್ತಾರ ಅಂತಂದ್ರ ಅದರ ಅರ್ಥ, ಅವರು ಹೋಮ ಕುಂಡ ಎಲ್ಲ ಮಾಡ್ತಾರ. ಏನಂದ್ರ ಈಗ ಒಬ್ಬನಿಗೆ ಭಿಕ್ಷುಕ ಬಂದಾಗ ಅವನಿಗೆ ಒಂದು ತುತ್ತು ರೊಟ್ಟಿ ಹಾಕಿದ್ರೆ ಅದು ಯಜ್ಞ ನೋಡ್ರಿ. ಹಿಂಗ್ ತಿಳ್ಕೊಂಡಿರಿ. ನಿಮ್ಮ ಸ್ವಂತಕ್ಕಾಗಿ ನೀವು ಅಷ್ಟೇ ಮಾಡ್ಕೊಂಡು ತಿಂದ್ರಿ ಅಂತಂದ್ರ ಅದು ಯಜ್ಞ ಅಲ್ಲ. ನಿಮ್ಮ ದುಡ್ದನ್ನ ಜಗತ್ತಿನಾಗ ಇನ್ನೊಬ್ಬರಿಗೆ ಉಪಯೋಗ ಆಗೋದಕ್ಕೆ ನೀವೇನ್ ಮಾಡ್ತೀರಿ ಅದೆಲ್ಲ ಯಜ್ಞ ನೋಡ್ರಿ, ಪರೋಪಕಾರ. ಆ ಯಜ್ಞದಿಂದ ಜಗತ್ತಿನೊಳಗ ನಾನಾ ರೀತಿ ಶಕ್ತಿಗಳೇನದವ ಆ ಶಕ್ತಿಗಳು ಪ್ರಸನ್ನ ಆಗಿ ಆಶೀರ್ವಾದ ಮಾಡ್ತಾವ. ಅವಕ್ಕೆ ದೇವತೆಗಳು ಅಂತಾರೆ. ದೇವತೆಗಳು ಬಹಳ ಸೂಕ್ಷ್ಮವಾದ ವಿಚಾರಗಳಿರ್ತಾವ. ದಯಾನಂದ ಸರಸ್ವತಿಯವರಂತೇಳಿ ಅದನ್ನ ಸ್ಥಾಪನೆ ಮಾಡ್ಯಾರ.
ನಾಳೆ ಸಂಡೇ ನಮಗೆ ಇನ್ವೈಟ್ ಮಾಡ್ಯಾರ ಅವ್ರು, ಬರ್ರಿ ಏನಾರ ವಿಚಾರ ಮಾಡೋಣ ಅಂತ. ದಯಾನಂದ ಸರಸ್ವತಿ ಅವ್ರದ್ದು ಸತ್ಯಾರ್ಥ ಪ್ರಕಾಶ ಅವತ್ತು ಒಂದು ಗ್ರಂಥ. ಆ ಗ್ರಂಥದೊಳಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜಗತ್ತು ಉದಯ ಹೆಂಗಾಯ್ತು, ಇವರೆಲ್ಲರೂ ಎಂದು ಹುಟ್ಟಿದ್ರು, ಎಲ್ಲಿ ಈ ಧರ್ಮ ಉದಯ ಆಯಿತು, ಈ ಧರ್ಮಗಳು ಉದಯ ಆಗೋದಕ್ಕಿಂತ ಮೊದಲು ಏನಿತ್ತು, ಎಲ್ಲಿತ್ತು, ಎಲ್ಲ ಹಿಸ್ಟ್ರಿ ಅದ ಅದ್ರೊಳಗೆ. ದಯಾನಂದ ಸರಸ್ವತಿ ಅವರು ಬ್ರಹ್ಮ ಸಮಾಜ, ಆರ್ಯ ಸಮಾಜ ಅಂತ ಮಾಡ್ಯಾರ. ಎಲ್ಲರ ಆರ್ಯ ಸಮಾಜ ಬ್ರಹ್ಮ ಸಮಾಜ ಎಲ್ಲರ ಇತ್ತು ಅಂತಂದ್ರೆ ಅವ್ರನ್ನ ಪರಿಚಯ ಮಾಡಿಕೊಂಡ್ರೆ ನೀವೇನಾರ ಮುಸ್ಲಿಮರಂದ್ರೆ ಅವ್ರು ಕರ್ಕೊಳ್ಳಲ್ಲ. ಓನ್ಲಿ ಹಿಂದೂಸ್ ಆರ್ ಅಲೌಡ್. 3 ಸಾರಿ ಕೇಳಿದ್ರೆ ನಿಮ್ಮ ಹೆಸರು ಏನ್ ಹೇಳ್ರಿ ಅಂದ್ರೆ ಶರಣಬಸವ ಸ್ವಾಮಿ ಹಿರೇಮಠ ಸುಮ್. ಇನಾಮದಾರ್ ಅಂದ್ರ ಹೆಂಗ್ ಬಂತ ಇನಾಮದಾರ್ ಅಂತ ಕೇಳ್ತಾರ ಅವ್ರು. ಮುಸ್ಲಿಂ. ನಮ್ಮ ಮಗನ ಹೆಸರ ಶಾಂತಿ ಸಂದೇಶ, ಹೆಸರ ಶಾಂತಿ ಸಂದೇಶ. ಇನಾಮದಾರು ಮುಸ್ಲಿಂ ಹೆಸರ, ಶಾಂತಿ ಸಂದೇಶ ಕ್ರಿಶ್ಚಿಯನ್ ಹೆಸರ, ಶರಣಬಸವ ಸ್ವಾಮಿ ಹಿಂದೂ ಹೆಸರು. ಇದೇನಿದು ಶರಣಬಸವ ಸ್ವಾಮಿ ಸನ್ ಆಫ್ ಶಂಭುಲಿಂಗಯ್ಯ ಸ್ವಾಮಿ ಹಂಗಲ್ಲ. ಶಾಂತಿ ಸಂದೇಶ ಸನ್ ಆಫ್ ಶರಣಬಸವ ಸ್ವಾಮಿ ಇನಾಮದಾರ್ ಅಂದ್ರೆ ಇದ್ರಾಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಓಸು ಕಲ್ತಾವಲ್ಲ, ಇದ್ರಾಗ ಏನಾರ ಒಂದಕ್ಕೊಂದು ಸಂಬಂಧ ಅದಾವ ಇಲ್ಲ ಅಂತ ಹೇಳಕ್ಕೆ ಕೇಳ್ತಾರೆ. ಶಾಂತಿ ಸಂದೇಶದ ಕ್ರಿಶ್ಚಿಯನ್ರ ಹೆಸರಂತ, ಇನಾಮದಾರ್ ಮುಸ್ಲಿಮ್ರ ಹೆಸರು, ಶರಣಬಸವ ಹಿಂದೂ ಹೆಸರು. ಹೆಂಗಿದು? ಆಲ್ ಹಿಂದೂ, ಎಲ್ಲ ಹಿಂದೂಗಳು.